ಬಾಸ್ ಕಾಫಿ ಬೇಡ ದುರ್ಗಾ. ಆ ತರುಣ್ ಇದಾನಲ್ಲ, ದೊಡ್ಡ ಆಪರ್ಚುನಿಸ್ಟು. ಅವಕಾಶ ಸಿಕ್ಕಿದ್ರೆ ಸಾಕು, ಯಾರನ್ನ ಬೇಕಾದ್ರೂ ತನ್ನ ಬುಟ್ಟಿಗೆ ಹಾಕೊಂಡು ತನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತಾನೆ. ಅವನು ಹೊರಗಡೆಯಿಂದ ನೋಡೋದಕ್ಕಷ್ಟೇ ಸಾಚ, ಒಳಗಡೆ ಹಾಗಿಲ್ಲ. ಅವನ ಇಂಟೆನ್ಷನ್ಸ್ ಸರಿ ಇಲ್ಲ. ಯಾಕೆ ಈ ಶಾನ್ವಿಗೆ ಅದು ಅರ್ಥನೇ ಆಗ್ತಾ ಇಲ್ಲ? ಸುಮ್ಮನೆ ಹಠ ಮಾಡ್ತಾ ಇದ್ದಾಳೆ. ಬಹುಶಃ ಶಾನ್ವಿ ಕೂಡ ತರುಣ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವಳಷ್ಟು ಹಠ ಮಾಡ್ತಿದ್ದಾಳೆ. ಪ್ರೀತಿ ಇಲ್ಲದ ಸಹಜ ಅಲ್ವಾ ಬಾಸು? ದುರ್ಗಾ, ಯಾರಾದ್ರೂ ಪ್ರೀತಿಲಿ ಅಷ್ಟು ಬೇಗ ಬೀಳೋದಕ್ಕೆ ಹೇಗೆ ಸಾಧ್ಯ ಹೇಳು? ಇನ್ ಕೇಸ್ ಬಿದ್ದರು ಅದು ಪ್ರೀತಿ ಅಲ್ಲ, ಬರೀ ಅಟ್ರಾಕ್ಷನ್ ಅಷ್ಟೇ, ಆಕರ್ಷಣೆ. ನನ್ನ ಬಗ್ಗೆನೂ ಹೀಗೆ ಯೋಚಿಸ್ತೀರಾ ಬಾಸು? ಇಬ್ರು ಒಂದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ಅದು ಪ್ರೀತಿ ಅಂತ ಅನ್ನಿಸ್ಕೊಳ್ಳಲ್ಲ. ಪ್ರೀತಿಲಿ ಇಬ್ಬರು ಭಾವನೆನೂ ಒಂದೇ ರೀತಿ ಇರಬೇಕು. ಎರಡು ಮನ್ಸುಗಳು ಒಂದಾಗಬೇಕು. ಇಲ್ಲದೆ ಇದ್ರೆ ಅದು ಮನ್ಸು ಒಡೆಯೋದಕ್ಕೆ ದಾರಿ ಮಾಡಿಕೊಡುತ್ತೆ. ನಮ್ಮ ಮನಸ್ಸು ಒಂದಾಗಿಲ್ಲ, ಭಾವನೆಗಳು ಒಂದೇ ಥರ ಇಲ್ಲ. ಹಾಗಾದ್ರೆ ನಮ್ಮ ಮಧ್ಯ ಪ್ರೀತಿ ಹುಟ್ಟಲ್ವಾ ಬಾಸು? ದುರ್ಗಾ, ಈ ಒನ್ ಸೈಡ್ ಲವ್ ಇದೆಯಲ್ಲ, ಇದು ನಮಗೆ ನಾವೇ ಮಾಡ್ಕೊಳ್ಳುವಂಥ ದೊಡ್ಡ ಮೋಸ. ನಮ್ಮ ಎದುರಿಗಿರೋ ವ್ಯಕ್ತಿ ಮನಸ್ಸಲ್ಲಿ ನಮ್ಮ ಪ್ರೀತಿಗೆ ಜಾಗ ಇಲ್ಲ ಅಂತ ಗೊತ್ತಿದ್ದು ಅದನ್ನೇ ಪ್ರೀತಿ ಅಂತ ನಮಗೆ ಬದುಕೋದಿದೆಯಲ್ಲ, ಅದು ಮುಟ್ಟಾಳ್ತನ. ಅವರು ಮುಂದೆ ಯಾವತ್ತೋ ನಮ್ಮನ್ನ ಪ್ರೀತಿಸ್ತಾರೆ ಅಂತ ಕಾಯ್ದಿದೆಯಲ್ಲ, ಅದು ಬದುಕಿದ್ದು ಸತ್ತ ಹಾಗೆ. ಬಾಸು, ಅಂದ್ರೆ ನಾನು ಬದುಕಿದ್ದು ಸತ್ತಾಗೇನಾ? ಇವಾಗ ಶಾನ್ವಿ ಕೂಡ ಅದನ್ನೇ ಮಾಡ್ತಾ ಇರೋದು. ಇವಳು ಇವಾಗ ಪ್ರೀತಿ ಅಂತ ಅನ್ಕೊಂಡಿರೋದು ಇವಳ ಕಡೆಯಿಂದ ಮಾತ್ರ. ಆ ತರುಣ್ ಖಂಡಿತ ಇವಳನ್ನ ಪ್ರೀತಿ ಮಾಡ್ತಾ ಇರಲ್ಲ, ಅವ್ನು ಬರೀ ಲಾಭ ನೋಡ್ತಾ ಇರ್ತಾನಷ್ಟೇ. ನಾವು ಜೀವನದಲ್ಲಿ ಕೆಲವ್ರಿಗೆ ಎಷ್ಟೇ ಹತ್ರ ಇದ್ರು ಅವ್ರ ಮನಸ್ಸಿಗೆ ಹತ್ರ ಆಗೋದಕ್ಕೆ ಆಗಲ್ಲ ದುರ್ಗಾ. ನಾವು ನಮ್ಮ ಕಡೆಯಿಂದ ಎಷ್ಟೇ ಪ್ರೀತಿ ಕೊಟ್ಟರು ಅದೇ ಪ್ರೀತಿ ಅವ್ರ ಕಡೆಯಿಂದನೂ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ?